ಉಚ್ಚಂಗಿ ದೇವಿ ಜನರ ರಕ್ಷಣೆಗೆ ಉಗ್ರ ರೂಪ ತಾಳಿ ಪ್ರವಾಹ ಸೃಷ್ಟಿ ಮಾಡಿದ್ಲು ಅಂದ್ರೆ ನಂಬ್ತೀರಾ? ಹೌದು, ರೇವಣಸಿದ್ದ ಗುರುಗಳು ತಾಯಿ ಬೆಟ್ಟದಲ್ಲಿ ನೆಲೆಸ್ತೇನೆ ಎಂದಾಗ ಅದು ನವಕೋಟಿ ಸಿದ್ಧರ ಪ್ರದೇಶ, ಅವರ ಉಪಟಳ ನಿನಗೆ ತೊಂದರೆ ಕೊಡಬಹುದು ಅಂತ ಬೇಡ ಎಂದರು. ಆದರೆ ತಾಯಿ ಬೆಟ್ಟವನ್ನೇ ತನ್ನ ವಾಸಸ್ಥಳವಾಗಿ ಆಯ್ಕೆ ಮಾಡಿದಾಗ ದೇವಿ 108 ಗುಂಡಿನ ಸೀರೆಯುಟ್ಟು ಹರಕು ಪಡ್ಲಿಗೆ ಹೊತ್ತು ಮುರುಕು ದೀವಟಿಗೆ ಹಿಡಿದು ಓಷ್ಟಮ್ಮ ಎಂಬ ರೂಪ ತಾಳಿದಳು ಅಂತ ಹೇಳ್ತಾರೆ. ಬೆಟ್ಟದಲ್ಲಿ ವಾಸಿಸುತ್ತಿದ್ದ ನವಕೋಟಿ ಸಿದ್ಧರಲ್ಲಿ ಕೆಲವರು ಅಂದ್ರೆ ಮಾಯಾ ಸಿದ್ಧ, ಕೋಲಾಹಲ ಸಿದ್ಧ, ಬೈರಿ ಸಿದ್ಧ, ಬದನೆ ಸಿದ್ಧ, ಹಾಗೆ ಹರಿಸಿದ್ಧ. ದೇವಿಯನ್ನ ನೋಡಿ ಮೋಹಕ್ಕೆ ಒಳಗಾದ ಸಿದ್ಧರು ದೇವಿಯ ಮುಂದೆ ಬಂದಾಗ ಅವರನ್ನು ಶಾಂತಗೊಳಿಸಲು ಬಂಗಿ ಸೊಪ್ಪಿನ ಪಾಯಸ ತಯಾರಿಸಿ ಅವರಿಗೆ ಊಟಕ್ಕೆ ನೀಡಿದಳು. ಅದರಲ್ಲಿ ಕೆಲವು ಸಿದ್ಧರು ಮತ್ಸರದಿಂದ ದೌರ್ಜನ್ಯಕ್ಕೆ ಮುಂದಾದಾಗ ದೇವಿ ಹೆಣ್ಣು ಅಥವಾ ಗಂಡು ಎರಡೂ ಅಲ್ಲದ ಮಧ್ಯರೂಪ ತಾಳಿ ಬೆಟ್ಟದಿಂದ ಮಾಡಿದ ಉಚ್ಚಿಸ್ರಾವ ಪ್ರವಾಹದಂತೆ ಹರಿಯಿತು. ಅದರಲ್ಲಿ ಸಿದ್ಧರು ಕೆಳಕ್ಕೆ ಕೊಚ್ಚಿಕೊಂಡು ಹೋದರು. ಅದರಲ್ಲಿ ಕೆಲವು ಸಿದ್ಧರು ಕ್ಷಮೆ ಕೇಳಿದ ಕಾರಣ ಅವರ ಗುರುತುಗಳನ್ನು ಈಗಲೂ ನಾವು ಬೆಟ್ಟದಲ್ಲಿ ಕಾಣಬಹುದು. ಹೀಗೆ ದೇವಿ ಜನರ ರಕ್ಷಣೆ ಮಾಡಿ ಅಂದಿನಿಂದ ಉಚ್ಚಿ ದೇವಿ ಉಚ್ಚಂಗಮ್ಮ ಎಂದು ಈ ಸ್ಥಳ ಉಚ್ಚಂಗಿ ಎಂದು ಪ್ರಸಿದ್ಧವಾಯಿತು. ನೀವು ಕೂಡ ಈ ದೇವಿಯ ಭಕ್ತರ? ಹಾಗಾದ್ರೆ ಉದೋ ಉದೋ ಅಂತ ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ.